ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಎಸ್ ದೇವಗನಹಳ್ಳಿ ಗ್ರಾಮದಲ್ಲಿನ ಶ್ರೀ ಗಂಗಮ್ಮ ಕಲ್ಯಾಣಿಗೆ ಮರುಜೀವ ನೀಡಿರುವ ಎನ್ಎಸ್ಎಸ್ ಸ್ವಯಂ ಸೇವಕರ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ ಬೆಂಗಳೂರು, ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯಕೋಶ, ಯುವ ಸಬಲೀಕರಣ ಇಲಾಖೆ, ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರಿಂದ 2 ದಿನಗಳ ಕಾರ್ಯಕ್ರಮದಲ್ಲಿ ಕಲ್ಯಾಣಿ ಸ್ವಚ್ಛತೆ ಮತ್ತು ಸಾದಲಿ ಗ್ರಾಮದಲ್ಲಿ 730 ವರ್ಷಗಳ ಇತಿಹಾಸವಿರುವ ಪುರಾತನ ದೇವಾಲಯಕ್ಕೆ ಮರುಜೀವ ನೀಡಿದ್ದಾರೆ. ಸಂದರ್ಭದಲ್ಲಿ ಸಾದಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಮುಖಂಡ ಆವಲ್ ರೆಡ್ಡಿ, ಎಸ್ಎನ್ ನಾರಾಯಣಸ್ವಾಮಿ, ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್, ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಗೌರವ ಪ್ರಧಾನ ಕಾರ್ಯದರ್ಶಿ ನಾಡೋಜ ಹುಡೆ ಪುರಿ ಕೃಷ್ಣಪ್ಪ, ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, ಪ್ರಾಂಶುಪಾಲ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ಮಾರ್ಗದರ್ಶನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸ್ವಯಂ ಸೇವಕರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ ಬೆಂಗಳೂರು, ಕರ್ನಾಟಕ ರಾಜ್ಯ ಎನ್ಎಸ್ಎಸ್ ಕೋಶ, ಕರ್ನಾಟಕ ಸರ್ಕಾರ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಕೋಶ, ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮತ್ತು ಗಾಂಧಿ ಅಧ್ಯಯನ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 2ನೇ ದಿನದ ಸ್ವಚ್ಛತಾ ಅಭಿಯಾನದಲ್ಲಿ ಇಂದು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಸುಮಾರು 750 ವರ್ಷಗಳ ಇತಿಹಾಸವುಳ್ಳ ಪ್ರಸಿದ್ಧ ಒಂದು ಚೋಳರು ಗಂಗರು ಆಳ್ವಿಕೆಯನ್ನು ನಡೆಸ್ತಕ್ಕಂತಹ ರಾಜ ಮನೆತನದವರು ಒಂದು ಪೂಜಾ ಪುನಸ್ಕಾರಗಳಿಗೆ ಸ್ಥಾಪಿತವಾಗಿದ್ದಂತಹ ಚೆನ್ನಕೇಶವ ಸ್ವಾಮಿ ದೇವಾಲಯ, ಪೆದ್ದಗುಡಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದೇವಸ್ಥಾನ ಗಿಡಗಂಟೆಗಳಿಂದ ಪಾಳು ಬಿದ್ದಿರ್ತಕ್ಕಂಥದ್ದು. ಆ ದೇವಾಲಯದ ಒಂದು ಸ್ವಚ್ಛತಾ ಅಭಿಯಾನವನ್ನು ನಮ್ಮ ಕಾಲೇಜಿನ ಸುಮಾರು 60 ಸ್ವಯಂ ಸೇವಕರು ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ, ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಪರವಾಗಿ, ರಾಜ್ಯ ಎನ್ಎಸ್ಎಸ್ ಕೋಶದ ಪರವಾಗಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರವಾಗಿ, ಎಲ್ಲ ಸ್ವಯಂ ಸೇವಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಲ್ಲಿ ಸುಮಾರು ಪಾಳು ಬೀಳುವಂಥ ನಿಧಿಗಳು ಇಲ್ಲಿ ಇದು ಮಾಡಿದ್ದಾರೆ. ಅದನ್ನ ಶಿಥಿಲಾವಸ್ಥೆಯಲ್ಲಿತ್ತು ಅಂಥ ದೇವಸ್ಥಾನವನ್ನು ಗಿಡಗಳು ಮತ್ತು ಕ್ಲೀನ್ ಮಾಡಿ ನಾಜೂಕಾಗಿ ಗ್ರಾಮಸ್ಥರಿಗೆ ವಹಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಇತಿಹಾಸ, ಈ ದೇವಸ್ಥಾನದ ಇತಿಹಾಸ ಹೋದರೆ ಪ್ರಾಥಮಿಕ ಹಂತದಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ಇದ್ದಂಥ ಒಂದು ರಾಜಧಾನಿ ಇದಾಗಿತ್ತು. ಇಲ್ಲಿನ ಪಾಳೆಗಾರರಾದಂಥ ತೆಪ್ಪದ ನಾಗಣ್ಣ ಅವರ ಆಳ್ವಿಕೆಯಲ್ಲಿ ಈ ಪ್ರಾಂತ್ಯವಾಗಿತ್ತು. ಆತ ಕಟ್ಟಿಸಿರೋಂಥ 1367ರಿಂದ 390ರವರೆಗೂ ಬರ್ತದೆ. ಅವರು ತೆಪ್ಪದ ನಾಗಣ್ಣ ಮತ್ತು ದೇಪನ್ನ ಒಡೆಯರ್ ಅಂತ ಹೇಳ್ಬಿಟ್ಟು ಅವರು ಈ ನಮ್ಮ ತಿರುಪತಿ ದೇವಸ್ಥಾನಕ್ಕೂ ಕೂಡ 3000 ವರಹ ನಾಣ್ಯಗಳು ಕೊಟ್ಟಿರ್ತಾರೆ. ಸುಮಾರು ಇವತ್ತು 12 kg ಮೇಲೆ ಚಿನ್ನ ಇರ್ಬೋದು. ಆ ಶಾಸನವನ್ನು ನಾವು ತಿರುಪತಿಯಲ್ಲಿ ನೋಡಬಹುದು. ಅಂಥ ಇತಿಹಾಸ ಉಳ್ಳಂಥ ದೇವಸ್ಥಾನ ಇವತ್ತು ಪಾಳು ಬಿದ್ದಿದೆ. ಅಂಥದನ್ನು ಸಾದ್ಲಮ್ಮ, ಅದು ಅಲ್ದಿರ ಸಾದ್ಲಮ್ಮ ದೇವಸ್ಥಾನ, ಅಲ್ಲಿ ಕಲ್ಯಾಣಿ ಕ್ಲೀನ್ ಮಾಡಿದ್ದಾರೆ. ಆ ಕಲ್ಯಾಣಿ ಕೂಡ ಏನಾಗಿದೆ, ಅದು ಚೋಳರ ಕಾಲದ್ದು. ಸಾದ್ಲಮ್ಮ ಬಂದು ಚೋಳರ ಕಾಲದ್ದು, ಮೂಲ ಬಂದು ತಂಜಾವೂರು ಇರ್ತದೆ. ಆ ಚೋಳರು ಇಲ್ಲಿ ಆಳ್ವಿಕೆ ಮಾಡಿದಾಗ ಆ ಮೂಲ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂಲ ದೇವತೆಯ ಮುಖಾಂತರ ಅವರು ಯುದ್ಧಕ್ಕೆ ಮತ್ತು ಇನ್ನೊಂದಕ್ಕೆ ಮುಂದೆ ಹೋಗ್ತಾಯಿದ್ರು. ಅಂಥ ದೇವಸ್ಥಾನ ಕೂಡ ಇವ್ರ ಕ್ಯಾಂಪ್ ಬಂದು, ಅಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ಬಂದು ಕ್ಲೀನಾಗಿ ನಾಜೂಕಾಗಿ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇವಾಗ ಇನ್ನು ಮುಂದೆ ಹೋದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಮತ್ತು ಇನ್ನೊಂದು ಈಶ್ವರನ ದೇವಸ್ಥಾನ ಬರ್ತದೆ. ಅವೆಲ್ಲ ನಾಜೂಕಾಗಿ ಗ್ರಾಮಸ್ಥರಿಗೆ ಒಪ್ಸೋಕೆ ಅಂತ ಕೆಲಸ ಮಾಡ್ತಿದ್ದಾರೆ. ತುಂಬ ಇವ್ರ ತಂಡ ಇನ್ನೂ ಹೆಚ್ಚು ಕೆಲಸ ಮಾಡಿ ಒಳ್ಳೆಯ ಹೆಸರು